ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಹೆಲ್ತಿಯಾಗಿರೋದು ರಾಗಿ ಅಂಬಲಿ ಮತ್ತು ಮುಲ್ಲಂಗಿದು ಫ್ರೈ, ಅದಕ್ಕೆ ಸೈಡ್ಸ್ ಸೂಪರ್ ಕಾಂಬಿನೇಷನ್ ಇರೋದು ಮುಲ್ಲಂಗಿ ಸ್ನ್ಯಾಕ್ಸ್ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಅರ್ಧ kg ಮುಲ್ಲಂಗಿ ತೊಗೊಂಡಿದ್ದೇನೆ. ಇದು ಸಿಪ್ಪೆ ಎಲ್ಲ ಸುಳ್ಕೋಬೇಕು. ಇದನ್ನು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಗಂಜಿ ಜೊತೆಗೆ. ಹೆಲ್ತಿ ಕೂಡ ಇದು. ಮುಲ್ಲಂಗಿ ತಿಂದರೆ ಇದು ತುಂಬ ಹೆಲ್ತಿ ಕೂಡ ಇದು. ಗಂಜಿ ಜೊತೆಗೆ ಮಾವಿನಕಾಯಿ ತಿಂತಾರೆ ಉಪ್ಪು ಖಾರ ಹಾಕ್ಕೊಂಡು. ಮತ್ತು ಇದನ್ನು ಹೊಸ ರುಚಿ ಇದು ಮುಲ್ಲಂಗಿ ಫ್ರೈ. ಇದು ತುಂಬ ಚೆನ್ನಾಗಿರುತ್ತೆ ಗಂಜಿ ಜೊತೆಗೆ. ಒಂದ್ಸಲಿ ಮಾಡ್ಕೊಳ್ಳಿ, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಇದು ನಮ್ಮ ಏರಿಯಾದಲ್ಲಿ ಗಂಜಿ ಒಬ್ಬರು ಮಾರ್ತಾರೆ ಮಧ್ಯಾಹ್ನ ಹೊತ್ತು. ಅಲ್ಲಿ ಅವ್ರು ಸೈಡ್ಸ್ಗೆ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಕೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಹೆಂಗೆ ಮಾಡ್ತಾ ಇರೋದನ್ನು. ತುಂಬ ಟೇಸ್ಟಾಗಿರುತ್ತೆ ಅವ್ರ ಹತ್ರ. ಇದು ಸೇಮ್ ಟೇಸ್ಟ್, ಅದೇ ಟೇಸ್ಟ್ ಬರುತ್ತೆ. ಒಂದ್ಸಲಿ ಗಂಜಿ ಮಾಡ್ಕೊಂಡು ಇದು ಕಾಂಬಿನೇಷನ್ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಸೂಪರಾಗಿರುತ್ತೆ ಗಂಜಿ. ಇದು ಬೇಸಿಗೆ ಟೈಮಲ್ಲಂತೂ ಹೆಲ್ತಿ ತುಂಬ ಹೆಲ್ತಿ ಇದು ಗಂಜಿ, ರಾಗಿ ಗಂಜಿ. ಇವಾಗ ಜ್ವರ ಬಂದರೆ ಡಾಕ್ಟ್ರುಗಳು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಈ ಥರ ರಾಗಿ ಅಂಬಲಿ ಅಂತಾರೆ, ಗಂಜಿ ಅಂತಾರೆ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ತುಂಬ ಟೇಸ್ಟಾಗಿರುತ್ತೆ. ಇದನ್ನು ನೋಡಿ, ನಾನು ಕಟ್ ಮಾಡ್ಕೊಂಡು ಸಣ್ಣ ಪೀಸ್ ಕಟ್ ಮಾಡ್ಕೊಂಡೆ. ತೆಳುವಾಗಿರಬೇಕು. ಮುಲ್ಲಂಗಿನ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಈ ಥರ ಬಟ್ಟೆ ಮೇಲೆ ಹಾರಾಕೋತಿದ್ದೀನಿ. ಇದು ನೈಟೇ ನಾನು ಹಾರಾಕೋತೀನಿ. ನಿಮಗೆ ಅಕಸ್ಮಾತ್ ಟೈಮ್ ಇಲ್ಲ ಅಂತೇಳಿದ್ರೆ, ಡೇ ಟೈಮಲ್ಲಿ ಮಾಡ್ತೀನಿ ಅಂತೇಳಿದ್ರೆ ಬಿಸಿಲಲ್ಲಿ ಒಂದು 2 ಅವರ್ ಇಟ್ಬಿಟ್ಟು ನೀವು ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ತಿನ್ನೋವಾಗ ಕ್ರಿಸ್ಪಿ ಚೆನ್ನಾಗಿರುತ್ತೆ, ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಸೈಜಲ್ಲಿ ತೆಳುವಾಗಿರೋದು ನಾನು ಕಟ್ ಮಾಡ್ಕೊಂಡು ರಾತ್ರಿ ಎಲ್ಲ ನಾನು ಈ ಥರ ಹಾಕೋತೀನಿ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಡ್ರೈ ಆಗಿದೆ. ಎಷ್ಟು ಮುಲ್ಲಂಗಿ ಇದ್ದಿದ್ದು ಇಷ್ಟು ಟೇಸ್ಟ್ ಆಗಿದೆ ನೋಡಿ. ಇನ್ನೂ ಫ್ರೈ ಆದರೆ ತುಂಬ ಕಡಿಮೆ ಆಗುತ್ತೆ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಬಾರ್ದು, ಏನೂ ಹಾಕಬಾರ್ದು, ಹಂಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಮುಲ್ಲಂಗಿನ. ಈ ಥರ ನೀವು ಮನೆಯಲ್ಲೇ ಮಾಡ್ಕೊಬಿಟ್ರೆ ತುಂಬ ಸೂಪರಾಗಿರುತ್ತೆ. ನೀವು ಈ ಥರ ಫ್ರೈನ ಮುಲ್ಲಂಗಿನ ಬರೀ ಹಂಗೇ ತಿಂದು ಖಾಲಿ ಮಾಡಿಬಿಡ್ತೀರ ನೀವು, ಅಷ್ಟು ರುಚಿಯಾಗಿರುತ್ತೆ. ಗಂಜಿ ಜೊತೆಗಂತೂ ಸೂಪರಾಗಿರುತ್ತೆ ಇದು ಮುಲ್ಲಂಗಿ ಫ್ರೈ. ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಡಯಟ್ ಮೇಂಟೈನ್ ಮಾಡೋರು, ಸಣ್ಣ ಆಗಬೇಕಂದವರು ಬೆಳಗ್ಗೆ ಹೊತ್ತು ಮತ್ತು ರಾತ್ರಿ ಹೊತ್ತು ಈ ಥರ ಒಂದೊಂದು ಗ್ಲಾಸ್ 2 ಗ್ಲಾಸ್ ಈ ಥರ ಗಂಜಿನ ಅಂಬ್ಲಿನ ಮತ್ತು ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ, ಫ್ರೈ ನಿಮ್ಮ ಆಪ್ಷನಲ್ಲು. ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದು. ನೋಡಿ, ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಹಾಕ್ತೀನಿ. ಆಗಿನ ಕಾಲದಲ್ಲಿ ಮುದ್ದೆನ ರಾತ್ರಿನೇ ಬೇಯಿಸ್ಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂತಾಯಿದ್ರು. ಅವ್ರು ಹೆಲ್ತಿಯಾಗಿರ್ತಾರೆ. ಈಗಿನ ಕಾಲದಲ್ಲಂತೂ ಪಿಜ್ಜಾ ಬರ್ಗರು ಅದೆಲ್ಲ ತಿಂದು ಹೆಲ್ತ್ ಎಲ್ಲ ಹಾಳಾಗ್ತಾ ಇದೆ. ಈ ಥರ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಡಾಕ್ಟ್ರ್ ಹತ್ರ ಯಾರೂ ಹೋಗಲ್ಲ. ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ತಿಂದರೆ ಶುಗರು BP ಆ ಥರ ಎಲ್ಲ ಯಾರೂ ಹೋಗಲ್ಲ. ಮನೆಯಲ್ಲೇ ನೋಡಿ, ಇಂಗ್ಲೀಷ್ ಮೆಡಿಸನ್ಗಿಂತ ಈ ಥರ ಮನೆಯಲ್ಲೇ ಆರೋಗ್ಯವಾಗಿ ತಿಂಡಿಗಳು ತಿನ್ನಿ, ಕುಡೀರಿ. ನಿಮ್ಮ ಹೆಲ್ತ್ ನೋಡಿ ನೀವೇ ಕಾಪಾಡ್ಕೋತೀರ. ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಉಪ್ಪು, ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಹಾಕಿದ್ದೀನಿ ಇದಕ್ಕಷ್ಟೇ, ಇನ್ನೇನು ಇಲ್ಲ. ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು 2 ದಿವಸ ಇಟ್ಕೊಂಡು ತಿನ್ಬೋದು. ಇದು ಮುಲ್ಲಂಗಿನ ತುಂಬ ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ. ಮುಲ್ಲಂಗಿ ಗ್ಯಾಸ್ಟ್ರಿಕ್ಗೆಲ್ಲ ತಿಂತಾರೆ, ಹಂಗಂಗೆ ಹಸಿದೆ ತಿಂತಾರೆ. ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನೋಡಿ, ಅರ್ಧ kg ಮುಲ್ಲಂಗಿಯಲ್ಲಿ ಇಷ್ಟು ಫ್ರೈ ಬಂದಿದೆ ಅಷ್ಟೇ ನನಗೆ. ಮತ್ತು ಗಂಜಿ ಮಾಡ್ಕೊಳ್ಳೋಣ. ಇವಾಗ ನೀರು ಬಿಸಿ ಮಾಡ್ಕೊಳಕ್ಕೆ ಇಡ್ತಾಯಿದ್ದೀನಿ. ಮತ್ತು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ 3 ಸ್ಪೂನು.
ನೀವು ನೀರು ಬಿಸಿ ಆದಮೇಲೆ ಡೈರೆಕ್ಟಾಗಿ ಹಂಗೆ ಹಸಿಟ್ಟು ಹಾಕಿದ್ರೆ ಗಂಟು ಬಿದ್ದೋಗುತ್ತೆ. ಈ ಥರ ನೀವು ಗಂಜಿ ಮಾಡುವಾಗ ಈ ಥರ ಮಿಕ್ಸ್ ಮಾಡಿ ನೀವು ಹಾಕ್ಕೊಳ್ಳೇಬೇಕು. ತುಂಬ ಚೆನ್ನಾಗಿ ಬರುತ್ತೆ ಗಂಜಿ. ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ರಾಗಿ ಹಸಿಟ್ಟು. ನೀವು ಕಮ್ಮಿ ಕ್ವಾಂಟಿಟಿಯಾದ್ರೂ ಮಾಡ್ಕೋಬೋದು, ಜಾಸ್ತಿ ಕ್ವಾಂಟಿಟಿಯಾದ್ರೂ ಮಾಡ್ಕೋಬೋದು. ನೀರಲ್ಲಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ಟೈಫಾಯ್ಡ್ ಜ್ವರ, ಡೆಂಗು ಜ್ವರ ಆ ಥರ ಎಲ್ಲ ಬಂದರೆ ರೈಸ್ ಐಟಮ್ ಏನು ಕೊಡಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಈ ಥರ ಗಂಜಿ ಮಾಡಿ ಕೊಡಿ, ಹೆಲ್ತಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರು. ಇದು ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ರಾಗಿ ಹಸಿಟ್ಟು ಅದನ್ನು ನಾನು ಹಾಕ್ಕೋತಾ ಇದ್ದೇನೆ. ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಒಂದು ಕೈಯಲ್ಲಿ ಹಾಕ್ತಾ ಇರಬೇಕು, ಹಂಗಿರಬೇಕು, ಇಲ್ಲ ಗಂಟು ಬಿದ್ದೋಗುತ್ತೆ. ನೋಡಿ ಇದನ್ನು ಈ ಥರ ರಾಗಿ ಹಸಿಟ್ಟು ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಲೋ ಫ್ಲೇಮ್ ಇಟ್ಕೊಂಡು ಮಾಡಿ. ಯಾಕಂದರೆ ಇದು ರಾಗಿ ಹಸಿಟ್ಟು ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಉಕ್ಕೋ ತುಂಬ ಚಾನ್ಸಸ್ ಇರುತ್ತೆ, ಮತ್ತು ಗ್ಯಾಸ್ ಎಲ್ಲ ಗಲೀಜಾಗುತ್ತೆ. ನೀವು ತೆಳು ಬೇಕಾದ್ರೂ ಮಾಡ್ಕೋಬೋದು, ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ಗಟ್ಟಿ ಮಾಡ್ಕೋತಾ ಇಲ್ಲ, ನಾನು ಮೀಡಿಯಮಾಗಿ ಮಾಡ್ಕೋತಾ ಇದ್ದೇನೆ. ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು. ಬಾರ್ಲಿ ಅಕ್ಕಿ ಬರುತ್ತಲ್ಲ ಅದನ್ನು ಬೇಯಿಸ್ಬಿಟ್ಟು ಬೇಕಾದ್ರೆ ಇದನ್ನು ಹಾಕೋಬೋದು, ಇಲ್ಲ ನುಚ್ಚನ್ನ ಬೇಯಿಸ್ಬಿಟ್ಟು ಬೇಕಾದ್ರೆ ಇದನ್ನು ಹಾಕೋತಾರೆ. ನಾನು ಪ್ಲೈನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಿಸಿ ಇದೆ ಗಂಜಿ, ಇದಕ್ಕೆ ತಣ್ಣಗೆ ಮಾಡ್ಕೊಂಡು ಮೊಸರು ಹಾಕ್ಕೊಳ್ಳೋಣ. ತಣ್ಣಗೆ ಮಾಡ್ಕೊಬರ್ತೀನಿ ಇದನ್ನು. ಬಿಸಿ ಇದ್ದಾಗ ಹಾಕಬಾರ್ದು ಮೊಸರು. ತಣ್ಣಗಾದ್ಮೇಲೆ ಹಾಕಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ಮೊಸರು ಹಾಕೋತಾ ಇದ್ದೀನಿ, ಒಂದು 3 ಸ್ಪೂನ್ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ರಾಗಿ ಗಂಜಿ ಮತ್ತು ಮೊಸರು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮುಲ್ಲಂಗಿ ಬದಲು ಆಲೂಗಡ್ಡೆನೂ ಈ ಥರ ಹಾಕ್ಕೋಬೋದು. ಆಲೂಗಡ್ಡೆ ಸಿಪ್ಪೆ ಎಲ್ಲ ಸುಲ್ಕೊಂಡು ಬಿಸಿಲಲ್ಲಿ 1-2 ಅವರ್ ಒಣಗಿಸ್ಬಿಟ್ಟು ಈ ಥರ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು. ಆ ಥರನೂ ಹಾಕ್ಕೋಬೋದು. ಇಲ್ಲ ಅದು ಬೇಡ ಅನ್ನೋರು ಮಾವಿನಕಾಯಿನ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು ಸೈಡ್ಸು, ಅದು ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನೀವು ಬೇಕಾದ್ರೆ ಅಕ್ಕಿ ನುಚ್ಚು, ಅನ್ನ ಇಲ್ಲ ಬಾರ್ಲಿ ಅಕ್ಕಿ ಬೇಯಿಸ್ಕೊಂಡು ಅದರೂ ಹಾಕ್ಕೋಬೋದು. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ನಾನು ಅನ್ನ ಬಾರ್ಲಿ ಏನೂ ಹಾಕಿಲ್ಲ, ಪ್ಲೈನಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ನೀವು ಹಾಕ್ಕೋಬೋದು. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಚಿಕ್ಕ ಪೀಸ್ ಕಟ್ ಮಾಡಿ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ, ಹೆಲ್ತಿಯಾಗಿ ರಾಗಿ ಅಂಬಲಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮುಲ್ಲಂಗಿ ಫ್ರೈ ಸ್ನ್ಯಾಕ್ಸು ಸೂಪರಾಗಿರುತ್ತೆ ಕಾಂಬಿನೇಷನ್. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಹೆಲ್ತಿಯಾಗಿರುತ್ತೆ, ನೀವು ಕೂಡ ಹೆಲ್ತಿಯಾಗಿರ್ತೀರ. ರಾಗಿ ಅಂಬ್ಲಿನೂ ಇದು ಮುಲ್ಲಂಗಿ ಫ್ರೈ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು ನಿಮ್ಗೆ.